ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಸುಮಾರು ವರ್ಷಗಳ ಹಿಂದೆ ಮುಜರಾಯಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇದ್ರು. ಪ್ರತಿಯೊಂದು ಯಾರೇ ಹೋಗ್ಲಿ ಮದುವೆ ಮಾಡ್ತಾ ಇದ್ರು, ಕಳಿಸ್ತಾ ಇದ್ರು. ಅದಕ್ಕೆ ಆದೇಶ ಇತ್ತು. ಅವಾಗ ಕೆಲವು ಆಗ್ತಾ ಏನಾಗೋಯ್ತು ಅಂದರೆ ಆಮೇಲೆ ಕೆಲವು ಡೈವರ್ಸ್ ಮಾಡ್ತಾ ಶುರುವಾದರು, ಕೆಲವರು ನೇಣು ಹಾಕೊಂಡು ಹೋಗಿ ಶುರು ಮಾಡಿದ್ರು. ಆಮೇಲೆ ನಮಗೆ ಎನ್ಕ್ವೈರಿ ಬಂತು, ಈಗ ನೀವು ಅವ್ರು ಡೈವರ್ಸ್ ಆಗಿದೆ, ನೀವು ಬನ್ನಿ, ನೀವು ಯಾರು ಕೇಳಿ ಮದುವೆ ಮಾಡಿದ್ರಿ ಅಂತ ನಮಗೆ ಪೊಲೀಸರು ಬರ್ತಾ ಇದ್ರು. ಅವ್ರಿಗೂ ನಾವು ಇಂಥ ಉತ್ತರ ಕೊಟ್ಟು ಆಯಿತು ನಮ್ಮ ಹತ್ರ ಅವೆಲ್ಲ ಬರ್ಸ್ಕೊಂಡ್ಬಿಟ್ಟು ಮತ್ತೆ ಕೋರ್ಟಿಗೆ ನಮ್ಮನ್ನು ಕರೀತಾ ಇದ್ದಾರೆ ಸಾಕ್ಷಿ ಹೇಳೋದಕ್ಕೆ. ನಾವು ಅವ್ರು ಬಂದ್ರಿ, ನಮ್ಗೆ ಆದೇಶ ಇತ್ತು, ಮದುವೆ ಮಾಡಿದ್ರಿ ಅಂದ್ಬಿಟ್ಟು ಇದು ನಾವು ಹೇಳ್ತಾನೆ ಬಂದ್ರಿ. ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ, ಖಾಸಗಿ ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ತಾ ಇದ್ದಾರೆ. ನಮ್ಮ ಮುಜರಾಯಿ ಇಲಾಖೆಯಲ್ಲಿ 40,000 ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಎಲ್ಲ ಕಡೆ ನಮ್ಗೆ ಅನುಮತಿ ಕೊಡಿ, ಮದುವೆ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಭಕ್ತರು ತುಂಬ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ ನಾವು ಇಲ್ಲೇ ಹರಕೆ ಮಾಡ್ಕೊಂಡಿದ್ದೀರಿ, ಮದುವೆ ಮಾಡಬೇಕು ಅಂತ ಭಕ್ತರು ಬಂದು ಕೇಳಿದಾಗ ನಮ್ಗೆ ಆದೇಶ ಇಲ್ಲ ಅಂದಾಗ ದಯವಿಟ್ಟು ನಮ್ಗೆ ಇಲ್ಲೇ ಒಂದು ಮಾಂಗಲ್ಯ ಕಟ್ಟಕ್ಕೆ ಅನುಕೂಲ ಮಾಡಿಕೊಡಿ. ಇಲ್ಲಮ್ಮ ಆಗೋದಿಲ್ಲ, ಕಾನೂನು ಪ್ರಕಾರ ಮಾಡೋಂಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರು ಖಂಡಿತ ನಾನು ಕಮಿಷನರ್ ಆಯುಕ್ತರ ಹತ್ರ ಒಪ್ಕೊಂಡು ನಾನು ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರೆಲ್ಲ ಕೆಲಸ ನಮಗೆ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದರಿಂದ ಬಡಬಗ್ಗರಿಗೆ ಅನುಕೂಲ ಆಗುತ್ತೆ, ಹರಕೆ ಮಾಡ್ಕೊಂಡಿರೋ ಹುಡುಗಿ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕೆಲವು ಹೇಳ್ತಾ ಇದ್ದೀನಿ. ಕೆಲವರು ಡೆಲಿವರಿ ಆದ್ರೆ ಮಗು ಕೂಡ ಈ ದೇವರ ಹೇಳ್ತೀನಿ ಅಂತ ದಯವಿಟ್ಟು ನಮ್ಗೆ ಇಲ್ಲಿ ಮದುವೆ ಮಾಡ್ಕೊಂಡು ಅವಕಾಶ ಕೊಡಿ ಅಂತಾರೆ. ಈ ಕಾನೂನು ಅಡ್ಡ ಇರೋದ್ರಿಂದ ನಮಗೆ ಒಂದು 5 ತಿದ್ದುಪಡಿ ಮಾಡಿಬಿಟ್ಟು ಅನುಮತಿ ಮಾಡಿಕೊಡಿ ಅಂತ ಮಿನಿಸ್ಟರ್ನು ಕೇಳಿದ್ದೀನಿ, ಕಮಿಷನರ್ ಕೇಳಿದ್ದೀನಿ. ಸರ್, ಪತ್ರದಲ್ಲಿ ಏನಾಗಿದೆ ಅಂದರೆ ಈಗ ನಮಗೆ ಯಾರನ್ನ ಡೈವರ್ಸು, ಈ ಮರಣ ಬಂದರೆ, ಆಮೇಲೆ ಯಾರನ್ನ ಬಂದು ಗಲಾಟೆ ಮಾಡಿದ್ರೆ ಇದ್ಯಾವುದು ನಮಗೆ ಇರಬಾರ್ದು. ಇದಕ್ಕೋಸ್ಕರ ನಮ್ಗೆ ತೊಂದರೆ ಆಗ್ತಾ ಇದೆ. ಏನೋ ಒಳ್ಳೇದಾಗ್ಬಿಟ್ರೆ ಪರವಾಗಿಲ್ಲ, ಹುಡುಗಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ ಅದು ನಮ್ಗೆ ಆದೇಶ ಇರಲಿಲ್ಲ. ಆದೇಶ ಮುಂಚೆ ಇತ್ತು, ಇವಾಗ ಆದೇಶ ಇಲ್ಲ. ಈಗ ಹೊಸದಾಗಿ ಒಂದು 5 ಪಾಯಿಂಟ್ ಹಾಕ್ಬಿಟ್ಟು ನಮ್ಗೆ ಆದೇಶ ಮಾಡಿಕೊಡಿ ಅಂತ ನಾವು ಸಚಿವರನ್ನ ಕೇಳಿದ್ದೀರಿ. ಪಾರ್ಟಿ ಮಾಡಬೇಡಿ ಅಂತ, ನಮ್ಮನ್ನ ಸಾಕ್ಷಿ ಹೇಳಕ್ ಕರಿಬೇಡಿ. ನೀವು 5 ಕಾನೂನು ಮಾಡ್ಕೊಡಿ, ಅದೇ ನಮಗೆ ಅದ್ರ ಪ್ರಕಾರ ಅವ್ರ ತಂದ್ರೆ ನಾವು ಮದುವೆ ಮಾಡಿ ಕಳಿಸ್ತೀರಿ. ನೆಕ್ಸ್ಟ್ ನಮ್ಮನ್ನ ಸಾಕ್ಷಿ ಕರಿಬೇಡಿ ಅಂತ ಹೇಳಿದ್ದೀರಿ. ನಾವು ಖಂಡಿತ ಮದುವೆ ಮಾಡೋಕೆ ಅವಕಾಶ ಕೊಡಿ. ಖಾಸಗಿ ದೇವಸ್ಥಾನ ಎಲ್ಲ ಮದುವೆ ಮಾಡ್ತಾ ಇದ್ದಾರೆ. ನಮ್ದು 40,000 ದೇವಸ್ಥಾನಗಳಿದೆ, ಅದರಲ್ಲಿ ಅನುಕೂಲ ಮಾಡಿಕೊಡಿ. ಈಗಾಗಲೇ ಸಾಮೂಹಿಕ ವಿವಾಹ ಬನಶಂಕರಿ ಘಾಟಿಲ್ಲ ಮಾಡ್ತಾ ಇದ್ದಾರೆ, ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ತುಂಬಾ ಜನ ಬಡಬಗ್ಗರು ಹುಡುಗಿರು ಬರ್ತಾರೆ, ಅವ್ರು ಮಾಂಗಲ್ಯ ತಂದ್ಬಿಟ್ಟಿರ್ತಾರೆ, ಸ್ವಾಮಿ ನಾವು ಕಟ್ಕೋಬೇಕು ಅಂದ್ಬಿಟ್ಟು ಅಂತ. ಅವಾಗ ಇಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊ ಅಂತ ಕೇಳ್ತಾರೆ. ಇದೆಲ್ಲ ನಾನು ಸಚಿವರ ಗಮನಕ್ಕೆ ತಂದು ಕಮಿಷನರ್ ಗಮನಕ್ಕೆ ತಂದಿನಿ, ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಸುಮಾರು ವರ್ಷಗಳ ಹಿಂದೆ ಮುಜರಾಯಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇದ್ರು. ಪ್ರತಿಯೊಂದು ಯಾರೇ ಹೋಗ್ಲಿ ಮದುವೆ ಮಾಡ್ತಾ ಇದ್ರು, ಕಳಿಸ್ತಾ ಇದ್ರು. ಅದಕ್ಕೆ ಆದೇಶ ಇತ್ತು. ಅವಾಗ ಕೆಲವು ಆಗ್ತಾ ಏನಾಗೋಯ್ತು ಅಂದರೆ ಆಮೇಲೆ ಕೆಲವು ಡೈವರ್ಸ್ ಮಾಡ್ತಾ ಶುರುವಾದರು, ಕೆಲವರು ನೇಣು ಹಾಕೊಂಡು ಹೋಗಿ ಶುರು ಮಾಡಿದ್ರು. ಆಮೇಲೆ ನಮಗೆ ಎನ್ಕ್ವೈರಿ ಬಂತು, ಈಗ ನೀವು ಅವ್ರು ಡೈವರ್ಸ್ ಆಗಿದೆ, ನೀವು ಬನ್ನಿ, ನೀವು ಯಾರು ಕೇಳಿ ಮದುವೆ ಮಾಡಿದ್ರಿ ಅಂತ ನಮಗೆ ಪೊಲೀಸರು ಬರ್ತಾ ಇದ್ರು. ಅವ್ರಿಗೂ ನಾವು ಇಂಥ ಉತ್ತರ ಕೊಟ್ಟು ಆಯಿತು ನಮ್ಮ ಹತ್ರ ಅವೆಲ್ಲ ಬರ್ಸ್ಕೊಂಡ್ಬಿಟ್ಟು ಮತ್ತೆ ಕೋರ್ಟಿಗೆ ನಮ್ಮನ್ನು ಕರೀತಾ ಇದ್ದಾರೆ ಸಾಕ್ಷಿ ಹೇಳೋದಕ್ಕೆ. ನಾವು ಅವ್ರು ಬಂದ್ರಿ, ನಮ್ಗೆ ಆದೇಶ ಇತ್ತು, ಮದುವೆ ಮಾಡಿದ್ರಿ ಅಂದ್ಬಿಟ್ಟು ಇದು ನಾವು ಹೇಳ್ತಾನೆ ಬಂದ್ರಿ. ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ, ಖಾಸಗಿ ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ತಾ ಇದ್ದಾರೆ. ನಮ್ಮ ಮುಜರಾಯಿ ಇಲಾಖೆಯಲ್ಲಿ 40,000 ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಎಲ್ಲ ಕಡೆ ನಮ್ಗೆ ಅನುಮತಿ ಕೊಡಿ, ಮದುವೆ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಭಕ್ತರು ತುಂಬ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ ನಾವು ಇಲ್ಲೇ ಹರಕೆ ಮಾಡ್ಕೊಂಡಿದ್ದೀರಿ, ಮದುವೆ ಮಾಡಬೇಕು ಅಂತ ಭಕ್ತರು ಬಂದು ಕೇಳಿದಾಗ ನಮ್ಗೆ ಆದೇಶ ಇಲ್ಲ ಅಂದಾಗ ದಯವಿಟ್ಟು ನಮ್ಗೆ ಇಲ್ಲೇ ಒಂದು ಮಾಂಗಲ್ಯ ಕಟ್ಟಕ್ಕೆ ಅನುಕೂಲ ಮಾಡಿಕೊಡಿ. ಇಲ್ಲಮ್ಮ ಆಗೋದಿಲ್ಲ, ಕಾನೂನು ಪ್ರಕಾರ ಮಾಡೋಂಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರು ಖಂಡಿತ ನಾನು ಕಮಿಷನರ್ ಆಯುಕ್ತರ ಹತ್ರ ಒಪ್ಕೊಂಡು ನಾನು ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರೆಲ್ಲ ಕೆಲಸ ನಮಗೆ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದರಿಂದ ಬಡಬಗ್ಗರಿಗೆ ಅನುಕೂಲ ಆಗುತ್ತೆ, ಹರಕೆ ಮಾಡ್ಕೊಂಡಿರೋ ಹುಡುಗಿ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕೆಲವು ಹೇಳ್ತಾ ಇದ್ದೀನಿ. ಕೆಲವರು ಡೆಲಿವರಿ ಆದ್ರೆ ಮಗು ಕೂಡ ಈ ದೇವರ ಹೇಳ್ತೀನಿ ಅಂತ ದಯವಿಟ್ಟು ನಮ್ಗೆ ಇಲ್ಲಿ ಮದುವೆ ಮಾಡ್ಕೊಂಡು ಅವಕಾಶ ಕೊಡಿ ಅಂತಾರೆ. ಈ ಕಾನೂನು ಅಡ್ಡ ಇರೋದ್ರಿಂದ ನಮಗೆ ಒಂದು 5 ತಿದ್ದುಪಡಿ ಮಾಡಿಬಿಟ್ಟು ಅನುಮತಿ ಮಾಡಿಕೊಡಿ ಅಂತ ಮಿನಿಸ್ಟರ್ನು ಕೇಳಿದ್ದೀನಿ, ಕಮಿಷನರ್ ಕೇಳಿದ್ದೀನಿ. ಸರ್, ಪತ್ರದಲ್ಲಿ ಏನಾಗಿದೆ ಅಂದರೆ ಈಗ ನಮಗೆ ಯಾರನ್ನ ಡೈವರ್ಸು, ಈ ಮರಣ ಬಂದರೆ, ಆಮೇಲೆ ಯಾರನ್ನ ಬಂದು ಗಲಾಟೆ ಮಾಡಿದ್ರೆ ಇದ್ಯಾವುದು ನಮಗೆ ಇರಬಾರ್ದು. ಇದಕ್ಕೋಸ್ಕರ ನಮ್ಗೆ ತೊಂದರೆ ಆಗ್ತಾ ಇದೆ. ಏನೋ ಒಳ್ಳೇದಾಗ್ಬಿಟ್ರೆ ಪರವಾಗಿಲ್ಲ, ಹುಡುಗಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ ಅದು ನಮ್ಗೆ ಆದೇಶ ಇರಲಿಲ್ಲ. ಆದೇಶ ಮುಂಚೆ ಇತ್ತು, ಇವಾಗ ಆದೇಶ ಇಲ್ಲ. ಈಗ ಹೊಸದಾಗಿ ಒಂದು 5 ಪಾಯಿಂಟ್ ಹಾಕ್ಬಿಟ್ಟು ನಮ್ಗೆ ಆದೇಶ ಮಾಡಿಕೊಡಿ ಅಂತ ನಾವು ಸಚಿವರನ್ನ ಕೇಳಿದ್ದೀರಿ. ಪಾರ್ಟಿ ಮಾಡಬೇಡಿ ಅಂತ, ನಮ್ಮನ್ನ ಸಾಕ್ಷಿ ಹೇಳಕ್ ಕರಿಬೇಡಿ. ನೀವು 5 ಕಾನೂನು ಮಾಡ್ಕೊಡಿ, ಅದೇ ನಮಗೆ ಅದ್ರ ಪ್ರಕಾರ ಅವ್ರ ತಂದ್ರೆ ನಾವು ಮದುವೆ ಮಾಡಿ ಕಳಿಸ್ತೀರಿ. ನೆಕ್ಸ್ಟ್ ನಮ್ಮನ್ನ ಸಾಕ್ಷಿ ಕರಿಬೇಡಿ ಅಂತ ಹೇಳಿದ್ದೀರಿ. ನಾವು
ಖಂಡಿತ ಮದುವೆ ಮಾಡೋಕೆ ಅವಕಾಶ ಕೊಡಿ. ಖಾಸಗಿ ದೇವಸ್ಥಾನ ಎಲ್ಲ ಮದುವೆ ಮಾಡ್ತಾ ಇದ್ದಾರೆ. ನಮ್ದು 40,000 ದೇವಸ್ಥಾನಗಳಿದೆ, ಅದರಲ್ಲಿ ಅನುಕೂಲ ಮಾಡಿಕೊಡಿ. ಈಗಾಗಲೇ ಸಾಮೂಹಿಕ ವಿವಾಹ ಬನಶಂಕರಿ ಘಾಟಿಲ್ಲ ಮಾಡ್ತಾ ಇದ್ದಾರೆ, ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ತುಂಬಾ ಜನ ಬಡಬಗ್ಗರು ಹುಡುಗರು ಬರ್ತಾರೆ, ಅವ್ರು ಮಾಂಗಲ್ಯ ತಂದ್ಬಿಟ್ಟಿರ್ತಾರೆ, ಸ್ವಾಮಿ ನಾವು ಕಟ್ಕೋಬೇಕು ಅಂದ್ಬಿಟ್ಟು ಅಂತ. ಅವಾಗ ಇಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊ ಅಂತ ಕೇಳ್ತಾರೆ. ಇದೆಲ್ಲ ನಾನು ಸಚಿವರ ಗಮನಕ್ಕೆ ತಂದು ಕಮಿಷನರ್ ಗಮನಕ್ಕೆ ತಂದಿನಿ, ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಸುಮಾರು ವರ್ಷಗಳ ಹಿಂದೆ ಮುಜರಾಯಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇದ್ರು. ಪ್ರತಿಯೊಂದು ಯಾರೇ ಹೋಗ್ಲಿ ಮದುವೆ ಮಾಡ್ತಾ ಇದ್ರು, ಕಳಿಸ್ತಾ ಇದ್ರು. ಅದಕ್ಕೆ ಆದೇಶ ಇತ್ತು. ಅವಾಗ ಕೆಲವು ಆಗ್ತಾ ಏನಾಗೋಯ್ತು ಅಂದರೆ ಆಮೇಲೆ ಕೆಲವು ಡೈವರ್ಸ್ ಮಾಡ್ತಾ ಶುರುವಾದರು, ಕೆಲವರು ನೇಣು ಹಾಕೊಂಡು ಹೋಗಿ ಶುರು ಮಾಡಿದ್ರು. ಆಮೇಲೆ ನಮಗೆ ಎನ್ಕ್ವೈರಿ ಬಂತು, ಈಗ ನೀವು ಅವ್ರು ಡೈವರ್ಸ್ ಆಗಿದೆ, ನೀವು ಬನ್ನಿ, ನೀವು ಯಾರು ಕೇಳಿ ಮದುವೆ ಮಾಡಿದ್ರಿ ಅಂತ ನಮಗೆ ಪೊಲೀಸರು ಬರ್ತಾ ಇದ್ರು. ಅವ್ರಿಗೂ ನಾವು ಇಂಥ ಉತ್ತರ ಕೊಟ್ಟು ಆಯಿತು ನಮ್ಮ ಹತ್ರ ಅವೆಲ್ಲ ಬರ್ಸ್ಕೊಂಡ್ಬಿಟ್ಟು ಮತ್ತೆ ಕೋರ್ಟಿಗೆ ನಮ್ಮನ್ನು ಕರೀತಾ ಇದ್ದಾರೆ ಸಾಕ್ಷಿ ಹೇಳೋದಕ್ಕೆ. ನಾವು ಅವ್ರು ಬಂದ್ರಿ, ನಮ್ಗೆ ಆದೇಶ ಇತ್ತು, ಮದುವೆ ಮಾಡಿದ್ರಿ ಅಂದ್ಬಿಟ್ಟು ಇದು ನಾವು ಹೇಳ್ತಾನೆ ಬಂದ್ರಿ. ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ, ಖಾಸಗಿ ದೇವಸ್ಥಾನದಲ್ಲೆಲ್ಲ ಮದುವೆ ಮಾಡ್ತಾ ಇದ್ದಾರೆ. ನಮ್ಮ ಮುಜರಾಯಿ ಇಲಾಖೆಯಲ್ಲಿ 40,000 ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಎಲ್ಲ ಕಡೆ ನಮ್ಗೆ ಅನುಮತಿ ಕೊಡಿ, ಮದುವೆ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಭಕ್ತರು ತುಂಬಾ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ ನಾವು ಇಲ್ಲೇ ಹರಕೆ ಮಾಡ್ಕೊಂಡಿದ್ದೀರಿ, ಮದುವೆ ಮಾಡಬೇಕು ಅಂತ ಭಕ್ತರು ಬಂದು ಕೇಳಿದಾಗ ನಮ್ಗೆ ಆದೇಶ ಇಲ್ಲ ಅಂದಾಗ ದಯವಿಟ್ಟು ನಮ್ಗೆ ಇಲ್ಲೇ ಒಂದು ಮಾಂಗಲ್ಯ ಕಟ್ಟಕ್ಕೆ ಅನುಕೂಲ ಮಾಡಿಕೊಡಿ. ಇಲ್ಲಮ್ಮ ಆಗೋದಿಲ್ಲ, ಕಾನೂನು ಪ್ರಕಾರ ಮಾಡೋಂಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರು ಖಂಡಿತ ನಾನು ಕಮಿಷನರ್ ಆಯುಕ್ತರ ಹತ್ರ ಒಪ್ಕೊಂಡು ನಾನು ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರೆಲ್ಲ ಕೆಲಸ ನಮಗೆ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದರಿಂದ ಬಡಬಗ್ಗರಿಗೆ ಅನುಕೂಲ ಆಗುತ್ತೆ, ಹರಕೆ ಮಾಡ್ಕೊಂಡಿರೋ ಹುಡುಗಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕೆಲವು ಹೇಳ್ತಾ ಇದ್ದೀನಿ. ಕೆಲವರು ಡೆಲಿವರಿ ಆದ್ರೆ ಮಗು ಕೂಡ ಈ ದೇವರ ಹೇಳ್ತೀನಿ ಅಂತ ದಯವಿಟ್ಟು ನಮ್ಗೆ ಇಲ್ಲಿ ಮದುವೆ ಮಾಡ್ಕೊಂಡು ಅವಕಾಶ ಕೊಡಿ ಅಂತಾರೆ. ಈ ಕಾನೂನು ಅಡ್ಡ ಇರೋದ್ರಿಂದ ನಮಗೆ ಒಂದು 5 ತಿದ್ದುಪಡಿ ಮಾಡಿಬಿಟ್ಟು ಅನುಮತಿ ಮಾಡಿಕೊಡಿ ಅಂತ ಮಿನಿಸ್ಟರ್ನು ಕೇಳಿದ್ದೀನಿ, ಕಮಿಷನರ್ನು ಕೇಳಿದ್ದೀನಿ. ಸರ್, ಪತ್ರದಲ್ಲಿ ಏನಾಗಿದೆ ಅಂದರೆ ಈಗ ನಮಗೆ ಯಾರನ್ನ ಡೈವರ್ಸು, ಈ ಮರಣ ಬಂದರೆ, ಆಮೇಲೆ ಯಾರನ್ನ ಬಂದು ಗಲಾಟೆ ಮಾಡಿದ್ರೆ ಇದ್ಯಾವುದು ನಮಗೆ ಇರಬಾರ್ದು. ಇದಕ್ಕೋಸ್ಕರ ನಮ್ಗೆ ತೊಂದರೆ ಆಗ್ತಾ ಇದೆ. ಏನೋ ಒಳ್ಳೇದಾಗ್ಬಿಟ್ರೆ ಪರವಾಗಿಲ್ಲ, ಹುಡುಗಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಮ್ಮನ್ನ ಕರೀತಾರೆ, ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ ಅದು ನಮ್ಗೆ ಆದೇಶ ಇರಲಿಲ್ಲ. ಆದೇಶ ಮುಂಚೆ ಇತ್ತು, ಇವಾಗ ಆದೇಶ ಇಲ್ಲ. ಈಗ ಹೊಸದಾಗಿ ಒಂದು 5 ಪಾಯಿಂಟ್ ಹಾಕ್ಬಿಟ್ಟು ನಮ್ಗೆ ಆದೇಶ ಮಾಡಿಕೊಡಿ ಅಂತ ನಾವು ಸಚಿವರನ್ನ ಕೇಳಿದ್ದೀರಿ. ಪಾರ್ಟಿ ಮಾಡಬೇಡಿ ಅಂತ ನಮ್ಮನ್ನ ಸಾಕ್ಷಿ ಹೇಳಕ್ ಕರಿಬೇಡಿ. ನೀವು 5 ಕಾನೂನು ಮಾಡ್ಕೊಡಿ, ಅದೇ ನಮಗೆ ಅದ್ರ ಪ್ರಕಾರ ಅವ್ರು ತಂದ್ರೆ ನಾವು ಮದುವೆ ಮಾಡಿ ಕಳಿಸ್ತೀರಿ. ನೆಕ್ಸ್ಟ್ ನಮ್ಮನ್ನ ಸಾಕ್ಷಿ ಕರಿಬೇಡಿ ಅಂತ ಹೇಳಿದ್ದೀರಿ ನಾವು. ಖಂಡಿತ ಮದುವೆ ಮಾಡೋಕೆ ಅವಕಾಶ ಕೊಡಿ. ಖಾಸಗಿ ದೇವಸ್ಥಾನ ಎಲ್ಲ ಮದುವೆ ಮಾಡ್ತಾ ಇದ್ದಾರೆ. ನಮ್ದು 40,000 ದೇವಸ್ಥಾನಗಳಿದೆ, ಅದರಲ್ಲಿ ಅನುಕೂಲ ಮಾಡಿಕೊಡಿ. ಈಗಾಗಲೇ ಸಾಮೂಹಿಕ ವಿವಾಹ ಬನಶಂಕರಿ ಘಾಟಿಲ್ಲ ಮಾಡ್ತಾ ಇದ್ದಾರೆ, ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ತುಂಬಾ ಜನ ಬಡಬಗ್ಗರು ಹುಡುಗರು ಬರ್ತಾರೆ, ಅವ್ರು ಮಾಂಗಲ್ಯ ತಂದ್ಬಿಟ್ಟಿರ್ತಾರೆ, ಸ್ವಾಮಿ ನಾವು ಕಟ್ಕೋಬೇಕು ಅಂದ್ಬಿಟ್ಟು ಅಂತ. ಅವಾಗ ಇಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊ ಅಂತ ಕೇಳ್ತಾರೆ. ಇದೆಲ್ಲ ನಾನು ಸಚಿವರ ಗಮನಕ್ಕೆ ತಂದು ಕಮಿಷನರ್ ಗಮನಕ್ಕೆ ತಂದಿನಿ, ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ.